ಮೇಡಮ್ ಈಗ ಪೊಲೀಸರಿಗೆ ನೀವು ಈ ದೂರು ಏನಂತ ಕೊಟ್ಟಿರೋದು ಮೇಡಮ್, ಏನು ಸೆಕ್ಷನ್ ಆಗಿದೆ ಅಂತ ಗೊತ್ತಾ? ಸರ್ ಅದು FIR ಕಾಪಿಯಲ್ಲಿದೆ. ಬಟ್ ಅದೇ ನಮಗೆ ಹಿಂಗೆ ಥ್ರೆಟನ್ ಮಾಡಿದ್ರು, ನಮ್ಗೆ ಹಿಂಗೆ ಅವಾಚ್ಯ ಶಬ್ದಗಳಿಂದ ನಮಗೆ ನಮ್ಮ ಸ್ಟಾಫ್ಸ್ಗಳಿಗೆ ಬೈದರು ಅಂತಾನೆ ಕೊಟ್ಟಿದ್ದೀವಿ ಸರ್. ಮೇಡಮ್ ಈಗ ರಾಜೀವ್ ಗೌಡ ಬಂಧನಕ್ಕೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಒತ್ತಾಯ ಮಾಡ್ತಾ ಇದ್ದಾರೆ, ಇಡೀ ಶಿಡ್ಲಘಟ್ಟ ಜನತೆ ಒತ್ತಾಯ ಮಾಡ್ತಾ ಇದ್ದಾರೆ, ಅವ್ರನ್ನ ಬಂಧಿಸಿ ವಿಚಾರಣೆ ಮಾಡಬೇಕು, ಮುಂದೆ ಈ ರೀತಿ ಯಾರಿಗೂ ಆಗದ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ನೀವೇನು ಹೇಳ್ತೀರಿ? ಸರ್ ವಿ ವಾಂಟ್ ಟು ಬಿ ವೆರಿ ನ್ಯೂಟ್ರಲ್. ಅದು ಅವರವರಿಗೆ ಅಂದರೆ ದೇ ಆಲ್ ಆರ್ ಟೆಲಿಂಗ್, ಅದು ಅವ್ರ ಒಪಿನಿಯನ್. ಬಟ್ ನಮಗೆ ನಮ್ಮ ಪೊಲೀಸ್ ಅವ್ರ ಮೇಲೆ ವಿ ಹ್ಯಾವ್ ದ ಕಂಪ್ಲೀಟ್ ಟ್ರಸ್ಟ್. ಅವರು ಅದನ್ನು ಮಾಡ್ತಾರೆ ಅಂತ, ದೇ ವಿಲ್ ಟೇಕ್ ದ ಲೀಗಲ್ ಆ್ಯಕ್ಷನ್ ಅಂತ ನಾವು. ಮೇಡಮ್ ಇದು ಮೀಡಿಯಾಗಳಲ್ಲಿ ಪ್ರಸಾರ ಆದಮೇಲೆ ನಿಮ್ಮ ಹಸ್ಬೆಂಡ್ ರಿಯಾಕ್ಷನ್ ಏನಿತ್ತು? ಅವ್ರು ಇದ್ರ ಮೊದಲೇ ಗೊತ್ತಿತ್ತಾ ಅಥವಾ ಸಡನ್ ಶಾಕ್ ಆದರೆ ಏನು ಹೇಳಿದರು? ಅವರಿಗೆ ಅದೇ ಸರ್, ಅವರು ಆಲ್ಮೋಸ್ಟ್ 15 ಇಯರ್ಸಿಂದನೂ ಹಿ ಈಸ್ ಔಟ್ಸೈಡ್ ದ ಕಂಟ್ರಿ. ಸೊ ಅವರಿಗೆ ಇದು ಒಂಥರ ಹೊಸದು ಏನಿದು ಅಂತ ಸ್ವಲ್ಪ ಭಯ, ಗಾಬರಿ. ಮನೆಯಲ್ಲಿ ನಮ್ಮ ತಂದೆಗೆ, ನನ್ನ ಹಸ್ಬೆಂಡಿಗೆ ಸ್ವಲ್ಪ ಇದೆ, ಒಬ್ಬಳೇ ಇದೆಯಾ, ಸೊ ಸ್ವಲ್ಪ ಭಯ ಇದೆ ಸರ್. ದೇ ಆರ್ ವರೀಡ್. ಬಟ್ ನಾ ಹೇಳಿದ್ದೀನಿ, ಇಲ್ಲ ಏನಿಲ್ಲ, ಹಾಗೆಲ್ಲ ಇಲ್ಲ, ಆಗತ್ತೆ, ನಡೀತಾ ಇರತ್ತೆ, ಇದೆಲ್ಲ ಕಾಮನ್ ಅಂತ ನಾನು ಅವರಿಗೆ ನಾನೇ ಧೈರ್ಯ ತುಂಬೋದು ಹೇಳಿದ್ದೀನಿ. ಮೇಡಮ್ ಈ ವಿಚಾರ ನಿಮ್ಮ ವಿಚಾರ ಬಾಚೆ ಬಂದಮೇಲೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲವು PDOಗಳಿಗೆ ಅಥವಾ ತಹಸೀಲ್ದಾರ್ಗಳಿಗೆ ಬೇರೆ ಬೇರೆ ಹೆಣ್ಣುಮಕ್ಕಳಿಗೆ ಈ ರೀತಿ ಘಟನೆಗಳಾಗಿದೆ ಅಂತ ಹೀಗೆ ಟಿವಿಯಲ್ಲಿ ಕರೆ ಮಾಡಿ ಹೇಳ್ಕೊಳ್ತಾ ಇದ್ದಾರೆ, ಏನು ಹೇಳ್ತೀವಿ? ಅದೇ ಸರ್, ಅದೇ ಇದು ನನಗೆ, ನಾನು ಮೊನ್ನೆ ಏನೋ ಮಾತಾಡುವಾಗ ನಮ್ಮ ತಹಸೀಲ್ದಾರ್ ಮೇಡಮ್ ನನ್ನ ಹತ್ರ ಅದನ್ನು ಶೇರ್ ಮಾಡಿಕೊಂಡ್ರು. ಬಟ್ ಇದು PDO ಇನ್ಸಿಡೆಂಟು ನನಗೂ ಅದು TVಯಲ್ಲಿ ಬಂದಾಗಲೇ ಗೊತ್ತಾಗಿದ್ದು, ಅವ್ರಿಗೂ ಈ ಥರನೇ ಆಗಿತ್ತು ಅಂತ ಅಂದ್ಬಿಟ್ಟು. ದಟ್ ಈಸ್ ವೆರಿ ಸ್ಯಾಡ್. ಅವರೂ ಕೂಡ ನಮ್ಮ ಥರನೇ ಹೆಣ್ಮಗಳಿದ್ದಾರೆ, ಅವರು ಲೇಡಿ ಆಫೀಸರ್ ಇದ್ದಾರೆ, ಅವ್ರಿಗೆ ಈ ಥರ ಹಿಂದೆ ಆಗಿರೋದು. ದಟ್ಸ್ ವೆರಿ ಸ್ಯಾಡ್. ವಿ ಆಲ್ ಆರ್ ದೇರ್, ಒಟ್ಟಿಗೆ ಎಲ್ಲ ಇದ್ದೀವಿ. ವಿ ಆಲ್ ಆರ್ ವಿ ಆಲ್ ಆರ್ ಸೇಲಿಂಗ್ ಇನ್ ದ ಸೇಮ್ ಬೋಟ್. ಮೇಡಮ್ ಈಗ ಪೊಲೀಸರಿಗೆ ನೀವು ಈ ದೂರು ಏನಂತ ಕೊಟ್ಟಿರೋದು ಮೇಡಮ್, ಏನು ಸೆಕ್ಷನ್ ಆಗಿದೆ ಅಂತ ಗೊತ್ತಾ? ಸರ್ ಅದು FIR ಕಾಪಿಯಲ್ಲಿದೆ. ಬಟ್ ಅದೇ ನಮಗೆ ಹಿಂಗೆ ಥ್ರೆಟನ್ ಮಾಡಿದ್ರು, ನಮ್ಗೆ ಹಿಂಗೆ ಅವಾಚ್ಯ ಶಬ್ದಗಳಿಂದ ನಮಗೆ ನಮ್ಮ ಸ್ಟಾಫ್ಸ್ಗಳಿಗೆ ಬೈದರು ಅಂತಾನೆ ಕೊಟ್ಟಿದ್ದೀವಿ ಸರ್. ಮೇಡಮ್ ಈಗ ರಾಜೀವ್ ಗೌಡ ಬಂಧನಕ್ಕೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಒತ್ತಾಯ ಮಾಡ್ತಾ ಇದ್ದಾರೆ, ಇಡೀ ಶಿಡ್ಲಘಟ್ಟ ಜನತೆ ಒತ್ತಾಯ ಮಾಡ್ತಾ ಇದ್ದಾರೆ, ಅವ್ರನ್ನ ಬಂಧಿಸಿ ವಿಚಾರಣೆ ಮಾಡಬೇಕು, ಮುಂದೆ ಈ ರೀತಿ ಯಾರಿಗೂ ಆಗದ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ನೀವೇನು ಹೇಳ್ತೀರಿ? ಸರ್ ವಿ ವಾಂಟ್ ಟು ಬಿ ವೆರಿ ನ್ಯೂಟ್ರಲ್. ಅದು ಅವರವರಿಗೆ ಅಂದರೆ ದೇ ಆಲ್ ಆರ್ ಟೆಲಿಂಗ್, ಅದು ಅವ್ರ ಒಪಿನಿಯನ್. ಬಟ್ ನಮಗೆ ನಮ್ಮ ಪೊಲೀಸ್ ಅವ್ರ ಮೇಲೆ ವಿ ಹ್ಯಾವ್ ದ ಕಂಪ್ಲೀಟ್ ಟ್ರಸ್ಟ್. ಅವರು ಅದನ್ನು ಮಾಡ್ತಾರೆ ಅಂತ, ದೇ ವಿಲ್ ಟೇಕ್ ದ ಲೀಗಲ್ ಆ್ಯಕ್ಷನ್ ಅಂತ ನಾವು. ಮೇಡಮ್ ಇದು ಮೀಡಿಯಾಗಳಲ್ಲಿ ಪ್ರಸಾರ ಆದಮೇಲೆ ನಿಮ್ಮ ಹಸ್ಬೆಂಡ್ ರಿಯಾಕ್ಷನ್ ಏನಿತ್ತು? ಅವ್ರು ಇದ್ರ ಮೊದಲೇ ಗೊತ್ತಿತ್ತಾ ಅಥವಾ ಸಡನ್ ಶಾಕ್ ಆದರೆ ಏನು ಹೇಳಿದರು? ಅವರಿಗೆ ಅದೇ ಸರ್, ಅವರು ಆಲ್ಮೋಸ್ಟ್ 15 ಇಯರ್ಸಿಂದನೂ ಹಿ ಈಸ್ ಔಟ್ಸೈಡ್ ದ ಕಂಟ್ರಿ. ಸೊ ಅವರಿಗೆ ಇದು ಒಂಥರ ಹೊಸದು ಏನಿದು ಅಂತ ಸ್ವಲ್ಪ ಭಯ, ಗಾಬರಿ. ಮನೆಯಲ್ಲಿ ನಮ್ಮ ತಂದೆಗೆ, ನನ್ನ ಹಸ್ಬೆಂಡಿಗೆ ಸ್ವಲ್ಪ ಇದೆ, ಒಬ್ಬಳೇ ಇದೆಯಾ, ಸೊ ಸ್ವಲ್ಪ ಭಯ ಇದೆ ಸರ್. ದೇ ಆರ್ ವರೀಡ್. ಬಟ್ ನಾ ಹೇಳಿದ್ದೀನಿ, ಇಲ್ಲ ಏನಿಲ್ಲ, ಹಾಗೆಲ್ಲ ಇಲ್ಲ, ಆಗತ್ತೆ, ನಡೀತಾ ಇರತ್ತೆ, ಇದೆಲ್ಲ ಕಾಮನ್ ಅಂತ ನಾನು ಅವರಿಗೆ ನಾನೇ ಧೈರ್ಯ ತುಂಬೋದು ಹೇಳಿದ್ದೀನಿ. ಮೇಡಮ್ ಈ ವಿಚಾರ ನಿಮ್ಮ ವಿಚಾರ ಬಾಚೆ ಬಂದಮೇಲೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲವು PDOಗಳಿಗೆ ಅಥವಾ ತಹಸೀಲ್ದಾರ್ಗಳಿಗೆ ಬೇರೆ ಬೇರೆ ಹೆಣ್ಣುಮಕ್ಕಳಿಗೆ ಈ ರೀತಿ ಘಟನೆಗಳಾಗಿದೆ ಅಂತ ಹೀಗೆ ಟಿವಿಯಲ್ಲಿ ಕರೆ ಮಾಡಿ ಹೇಳ್ಕೊಳ್ತಾ ಇದ್ದಾರೆ, ಏನು ಹೇಳ್ತೀವಿ? ಅದೇ ಸರ್, ಅದೇ ಇದು ನನಗೆ, ನಾನು ಮೊನ್ನೆ ಏನೋ ಮಾತಾಡುವಾಗ ನಮ್ಮ ತಹಸೀಲ್ದಾರ್ ಮೇಡಮ್ ನನ್ನ ಹತ್ರ ಅದನ್ನು ಶೇರ್ ಮಾಡಿಕೊಂಡ್ರು. ಬಟ್ ಇದು PDO ಇನ್ಸಿಡೆಂಟು ನನಗೂ ಅದು TVಯಲ್ಲಿ ಬಂದಾಗಲೇ ಗೊತ್ತಾಗಿದ್ದು, ಅವ್ರಿಗೂ ಈ ಥರನೇ ಆಗಿತ್ತು ಅಂತ ಅಂದ್ಬಿಟ್ಟು. ದಟ್ ಈಸ್ ವೆರಿ ಸ್ಯಾಡ್. ಅವರೂ ಕೂಡ ನಮ್ಮ ಥರನೇ ಹೆಣ್ಮಗಳಿದ್ದಾರೆ, ಅವರು ಲೇಡಿ ಆಫೀಸರ್ ಇದ್ದಾರೆ, ಅವ್ರಿಗೆ ಈ ಥರ ಹಿಂದೆ ಆಗಿರೋದು. ದಟ್ಸ್ ವೆರಿ ಸ್ಯಾಡ್. ವಿ ಆಲ್ ಆರ್ ದೇರ್, ಒಟ್ಟಿಗೆ ಎಲ್ಲ ಇದ್ದೀವಿ. ವಿ ಆಲ್ ಆರ್ ವಿ ಆಲ್ ಆರ್ ಸೇಲಿಂಗ್ ಇನ್ ದ ಸೇಮ್ ಬೋಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಒಟ್ಟಾರೆ ಏನು ಸಂಕ್ರಾಂತಿ ನಿನ್ನೆ ರಜೆ ತಗೊಂಡು ಮತ್ತು ಇವತ್ತು ಬೆಳಗ್ಗೆನೇ ಸ್ವತಃ ಒಂದು ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತ ಈಗ ಕೆಲಸಕ್ಕೆ ಹಾಜರಾಗಿದ್ದು ತಮ್ಮ ಎಲ್ಲ ಸಿಬ್ಬಂದಿಗಳನ್ನು ಒಗ್ಗೂಡಿಸಿ ಸರ್ಕಾರಿ ಸೇವೆಯನ್ನು ಚೆನ್ನಾಗಿ ಮಾಡೋಣ, ಯಾರು ಏನೇ ಮಾಡಿಕೊಂಡು ನಮ್ಮ ಕೆಲಸದಲ್ಲಿ ನಾವು ಪ್ರಾಮಾಣಿಕತೆಯಿಂದ ಇದ್ದರೆ ನಮಗೆ ಸರ್ಕಾರ ಕಾಪಾಡುತ್ತೆ ಅಂತ ಒಂದು ಭರವಸೆಯನ್ನು ಸಹ ಅವ್ರ ಸಿಬ್ಬಂದಿಗೆ ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಭೀಮಪ್ಪ ಪಾಟೀಲ್, TV9 ಶಿಡ್ಲಘಟ್ಟ.